ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಕರ್ನಾಟಕದ ಎಲ್ಲ ನನ್ನ ಶಿಕ್ಷಕ ಆಕಾಂಕ್ಷಿಗಳಿಗೆ, ಟಿ ಪಾಸ್ ಆದವರು, ಟಿ ಪಾಸ್ ಆಗದೇ ಇರೋರು, ಸಿಇಟಿಗಾಗಿ ಕಾಯ್ತಾ ಇರೋರು, ಪ್ರಾಥಮಿಕ ಶಾಲಾ ಶಿಕ್ಷಕರಾಗ ಬಯಸುವವರು ಹಾಗೂ ಪ್ರೌಢಶಾಲಾ ಶಿಕ್ಷಕರಾಗ ಬಯಸುವವರು ಹಾಗೂ ಕಾಲೇಜಿನ ಉಪನ್ಯಾಸಕರಾಗ ಬಯಸುವರು ಎಲ್ಲರಿಗೂ ಕೂಡ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಯಾಕಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು ಇಂಡಿಯಾ ಮತ್ತು ಮ್ಯಾಗ್. ಈ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು 9 ಬಾರಿ ಸಚಿವ ಮತ್ತು ಶಾಸಕರಾಗಿ ಮಂತ್ರಿಗಳಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು. ಈ ವ್ಯಕ್ತಿಗೆ ಬುದ್ಧಿ ಕಾಲಾಗದನೋ ತಲೆಯಾಗದನೋ ಒಂದು ಗೊತ್ತಿಲ್ಲ. ಯಾಕಂದ್ರೆ AICC ರಾಷ್ಟ್ರೀಯ ಅಧ್ಯಕ್ಷ ಕರ್ನಾಟಕ ರಾಜ್ಯದ ಬುದ್ಧಿ ಇಲ್ಲದ ಅಜ್ಞಾನಿಯಾದ ಒಬ್ಬ ಶಿಕ್ಷಣ ಸಚಿವನ ಕಾಲಿಡಿದು ಮನವಿ ಮಾಡ್ಕೊಳ್ತಾರಪ್ಪ ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಗೇಮ್ ಪ್ಲಾನ್ ಅನ್ನು ಮಾಡ್ಕೊಂಡಿಟ್ಟಿದ್ದಾರೆ ಅನ್ನೋದು ನನಗೆ ಅರ್ಥ ಆಗವತ್ತು. ಕಲ್ಯಾಣ ಕರ್ನಾಟಕದಲ್ಲಿ 10,000 ಶಿಕ್ಷಕರ ನೇಮಕಾತಿ ಆಗಬೇಕಂತಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಂತ್ಕೊಂಡು ಹೇಳ್ತಾರೆ. ನೀವೇನಾದ್ರೂ ನೇಮಕಾತಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳೋ ಮಾತ್ರ ಇದು, ನೀವೇನಾದ್ರೂ ನೇಮಕಾತಿ ಮಾಡ್ಕೊಳ್ಳೋದು ಆದ್ರೆ ಮೊದಲು ಕಲ್ಯಾಣ ಕರ್ನಾಟಕದಲ್ಲಿ 10,000 ಶಿಕ್ಷಕರ ಅರೆ ಕರೆಯೋದನ 13-14 ಸಾವಿರ ಕರೆಯಾಗದಾನ, ಅದ್ರೊಳಗೆ 10,000 ಕಲ್ಯಾಣ ಕರ್ನಾಟಕಕ್ಕೆ ಹಾಕಿದ್ರ ಈ ಕಡೆ ಅವ್ರು ಏನು ನಿನ್ನ ಹಿಡಿದು ಜೋತ್ ಬಿಡೋದ ಏನು ಮಾಡೋದೈತಿ? ಆದ್ರೆ ಅಖಂಡ ಕರ್ನಾಟಕ ನೇಮಕಾತಿ ಆಗಬೇಕು. ಅಖಂಡ ಕರ್ನಾಟಕ ನೇಮಕಾತಿ ಆದಾಗ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗ್ತದೆ. 52,000 ಶಿಕ್ಷಕರ ಹುದ್ದೆಗಳು ಖಾಲಿ ಅದಾವೆ. ಅದರಲ್ಲಿ ಸರ್ಕಾರ ಮೊನ್ನೆ ಟಿ ಮಾಡಿಕೊಂಡು ಈಗೇನೋ ಒಂದು 12,000, 13,000, 14,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದಾರೆ. ಇಲ್ಲಿವರೆಗೂ ಕೂಡ ಮಾಡ್ತಾ ಇಲ್ಲ. ಅದನ್ನು ಇವ್ರು ಯಾಕೆ ಮಾಡ್ತಾ ಇಲ್ಲ ಗೊತ್ತೇನ್ರಿ? ಇವರಿಗೆ ಸ್ಟೇಜ್ ಮ್ಯಾಗ ನಿಂತ್ಕೊಂಡ ಭಾಷಣ ಬಿಗೋದು ಮಾತ್ರ ಗೊತ್ತದ ರೀ. ಮಲ್ಲಿಕಾರ್ಜುನ್ ಖರ್ಗೆ 9 ಸಾರಿ ಆಯ್ಕೆ ಆಗಿ ಬಂದ, ಅವನ ಮಗ 3 ಸಾರಿ ಆಯ್ಕೆ ಆಗಿ ಬಂದನ್ರಿ. ಇವ್ರು ಏನು ಆ ಕ್ಷೇತ್ರಕ್ಕೆ ಇವ್ರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ಅಧ್ಯಕ್ಷ ಆಗಿ ಬಂದು ನೀವು ಮಾಡ್ರಿ, ನೀವು ಅಭಿವೃದ್ಧಿ ಮಾಡ್ರಿ, ನಾಚಿಕೆ ಬರಂಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ನಿಮ್ಮ ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿ ಆಗದೇ ಇರೋದನ್ನ ಇನ್ನೊಬ್ರ ಕಡೆ ಭಿಕ್ಷೆ ಬೇಡಿ ಅಭಿವೃದ್ಧಿ ಮಾಡುತ್ತೆ ಹೇಳ್ತಾರಲ್ರಿ. ನಿಮ್ಮ ಜನರ ಕಣ್ಣಾಗ ನೀವ ಸುಣ್ಣ ಒಗೆಯುವಂತ ಕೆಲಸ ಮಾಡ್ತಾ ಇದ್ರಲ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ. ಮುದುಕಾದ್ರಿ, ವಯಸ್ಸಾಯ್ತು, ಬುದ್ಧಿ ಎಲ್ಲಿಟ್ರಿ? ಕಲ್ಯಾಣ ಕರ್ನಾಟಕದ ಮಾತ್ರ ವಿಚಾರ ಮಾಡಿದ್ರಿ. ಕರ್ನಾಟಕದಿಂದ ನೀವು ಕೇಂದ್ರಕ್ಕೆ ಹೋದವರು, AICC ಅಧ್ಯಕ್ಷ ಆದವರು, ಇನ್ನುಳಿದ ಕರ್ನಾಟಕದವ್ರು ಹೊಟ್ಟಿಗೆ ಹೇಳಿ ತಿನ್ಬೇಕೇನ್ರಿ? ನಿಮ್ಮ ಮನೆ ಮಕ್ಕಳು 40 ವರ್ಷ ಆಯ್ತು ಆರಾಮಾಗಿ ಜೀವನ ಮಾಡ್ಕೊಂಡು ಐಷಾರಾಮಿ ಜೀವನ ಮಾಡಿದ್ರು. ಇವತ್ತು ಬಡವರ ಮಕ್ಕಳು ನೆನಪಿಗೆ ಬರ್ತಾರೇನ್ರಿ ನಿಮಗ? ಕಲ್ಯಾಣ ಕರ್ನಾಟಕದಲ್ಲಿ ಬಡವರ ಮಕ್ಕಳು ಇವತ್ತು ನೆನಪಿಗೆ ಬರಕದಾರ ನಿಮಗ? ನಿಮ್ದು ಮೊದಲಾದ ನಿಮ್ಮ ಪ್ರೈವೇಟ್ ಸ್ಕೂಲ್ಗಳು ಅದಾವಲ್ಲ ಅದನ್ನ ಮೊದಲು ಬಂದ್ ಮಾಡ್ರಿ. ಆಮೇಲೆ ತಾನಾಗೆ ಗೋರ್ಮೆಂಟ್ ಸ್ಕೂಲ್ಗಳು ಉದ್ಧಾರ ಆಗ್ತಾವ, ಶಿಕ್ಷಕರ ನೇಮಕಾತಿ ಆಗ್ತಾವ. ಯಾಕೆ ಮಧು ಬಂಗಾರಪ್ಪನ ಸ್ಕೂಲ್ ಇಲ್ಲ, DK ಶಿವಕುಮಾರ್ ಸ್ಕೂಲ್ ಇಲ್ಲ, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ನಿಮ್ಮ ಸ್ಕೂಲ್ ಇಲ್ಲ, ಯಾವ್ಯಾವ ರಾಜಕಾರಣಿ ಸ್ಕೂಲ್ಗಳಿಲ್ಲ? ಎಲ್ಲ ರಾಜಕಾರಣಿ ಪ್ರೈವೇಟ್ ಸ್ಕೂಲ್ಗಳು ಇರೋದ್ರಿಂದ ಇವತ್ತು ಸರ್ಕಾರಿ ಶಾಲೆಗೆ ಆ ರೀತಿ ಪರಿಸ್ಥಿತಿ ಬಂದದ. ಮತ್ತು ಬಡವರ ಮಕ್ಕಳು ಇವತ್ತು CET ಯಾವಾಗ ಕರೀತಾರ, TET ಯಾವಾಗ ಕರೀತಾರ, ನಿಮ್ಮ ಸಂಬಂಧವನ್ನು ನಿಮ್ಗೆ ಹೇಳ್ತಿರೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ನಿಮಗೆ ಓಟ್ ಹಾಕಿ 3 ವರ್ಷ ಆಯ್ತು ಇದನ್ನ ಆಟ ಆಡ್ಕೋತ ಹೋಗಿದ್ದೀರಿ. 10,000 ಶಿಕ್ಷಕರು ನಿಮ್ದು ಕಲ್ಯಾಣ ಕರ್ನಾಟಕ, ಆಮೇಲೆ ಮೈಸೂರು, ಆಮೇಲೆ ಬೆಂಗಳೂರು, ಆಮೇಲೆ ಧಾರವಾಡ, ಹುಬ್ಬಳ್ಳಿ, ಬೆಳಗಾವ್ ಅಂತ. ಯಾಕೆ ನಾವು ಓಟ್ ಮಾಡಿಲ್ಲ ನಿಮ್ಮನ್ನು ಓಟ್ ಮಾಡಿದ್ರೆ ನೀವು ನೇಮಕಾತಿ ಮಾಡ್ಕೊಳ್ತೀವಿ. 3 ಲಕ್ಷ ನೇಮಕಾತಿ ಆಗ್ಬೇಕು ಕರ್ನಾಟಕದಲ್ಲಿ. 3 ಲಕ್ಷ ನೇಮಕಾತಿ. ಅದೇನು ಒಳ ಮೀಸಲಾತಿ ಅದೆಯಲ್ಲ ಅದನ್ನ ಮೊದಲು ಬಗೆಹರಿಸ್ರಿ. ಆ ಒಳ ಮೀಸಲಾತಿಯನ್ನ ಮುಂದೆ ಇಟ್ಕೊಂಡ ನಾವು ಇದು ಸೆಲೆಕ್ಷನ್ ಪ್ರೊಸೀಜರ್ ಎಲ್ಲ ಮುಂದೆ ತಗೊಂಡ ಹೊಂಟಿದಾರ. ಹಂಗ ಮತ್ತೊಂದು ಮಾತು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು, ಕೇಳಬೇಕ್ರಿ ಭಾಷಣ. ಇವರೆಲ್ಲ ಏನ್ರಿ ಗೇಮ್ ಪ್ಲಾನ್ ರೀ? ಇವರು ಜನರ ಮುಂದೆ ನಿಲ್ಲೋದು, ನಾ ಅಳ್ತೇನು ನೀವು ನಗರಿ, ಇಲ್ಲ ನೀವು ಆಡ್ರಿ ನಾನು ನಗ್ತೇನು, ಇಷ್ಟು ಕೆಲಸ ಮಾಡೋಣ, ಜನ ಕಣ್ಣಾಗ ಮನ್ ಹಾಕೋಣ. ಮತ್ತೇನು ಹೇಳ್ತಾರಪ್ಪ ಅಂದ್ರೆ, ನಾನು ಶಿಕ್ಷಣ ಸಚಿವರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಶಾಲೆ ಇಲ್ಲ ಅಂದ್ರೂ ನಡೀತದ, ಮಕ್ಕಳು ಗಿಡದ ಕೆಳಗೆ ಕೂತು ಓದಲಿ, ಆದ್ರೆ ಶಿಕ್ಷಕರ ನೇಮಕಾತಿ ಆಗಬೇಕು. ಗಿಡದ ಕೆಳಗೆ ಕೂತು ಓದಲಿ, ಆದ್ರೆ ಶಿಕ್ಷಕರ ನೇಮಕ ಅಂದ್ರೆ ಇದರ ಅರ್ಥ ಶಾಲೆಗೆ ಬಂದಿರತಕ್ಕಂಥ ಅನುದಾನವನ್ನ ಎಲ್ಲ ನುಂಗಿ ನೀರು ಕುಡಿರಿ. ನೀವು ಶಾಲಾ ಕಟ್ಟಡಕ್ಕೆ ಏನು ಅನುದಾನ ಇರ್ತದಲ್ಲ ಅದೆಲ್ಲ ನುಂಗಿ ನೂರಿ ಕುಡಿರಿ. ಆಮೇಲೆ ಆ ಹುಡುಗರೆಲ್ಲ ಗಿಡದ ಕೆಳಗೆ ಕುಂತಾರೋ, ಮಾಸ್ತರ್ ಗಿಡದ ಕೆಳಗೆ ಒಂದು ಚಾಪಿ ಹಾಸ್ಕೊಂಡು ನಾವು ತಾವು ಪಾಠ ಮಾಡ್ತಾನೋ. ನೀವು ಐಷಾರಾಮಿ ಜೀವನ ಮಾಡ್ಕೊತ ವಿಧಾನಸೌಧ ಮುಗಿತಂದ್ರೆ ಫಸ್ಟ್ ಕ್ಲಾಸ್ ಐಷಾರಾಮಿ 7 ಸ್ಟಾರ್ ಹೋಟೆಲ್ ಹೋಗಿ ಕುತ್ಕೊಂಡು ಆರಾಮಾಗಿ ತಿಂದು ಆರಾಮ್ ಮಾಡ್ರಿ. ನಿಮ್ಮ ಪ್ರೈವೇಟ್ ಸ್ಕೂಲ್ ನಡೀತಾವ. ನೀವು ಪ್ರೈವೇಟ್ ಸ್ಕೂಲ್ ಅಂತೂ ಶಿಕ್ಷಕರು ನಮ್ಮಂತವ್ರು ಅದೇ ಮತ್ತೇನು ಕೆಲಸ ಅದ?
ಯಾಕಂದ್ರೆ ನಮ್ಗೆ ಗತಿನೇ ಇಲ್ಲ, ನೀವು ಹಾಕೋ ಭಿಕ್ಷೆನ ತಿನ್ನೋ ಪರಿಸ್ಥಿತಿ ಬಂದದ. ನಾಚಿಕ್ ಬರ್ಬೇಕ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು, ನಾಚಿಕ್ ಬರ್ಬೇಕು ನೀವು ಬಂದು ಮಾತಾಡೋಕಿದನ್ನ. ಎಷ್ಟೋ ಜನ ಧಾರವಾಡ, ಬಿಜಾಪುರ, ಬೆಂಗಳೂರ, ಮೈಸೂರ, ನಮ್ಮ ಬೆಳಗಾವಿ ಎಲ್ಲ ಕಡೆ ಕೋಚಿಂಗ್ ಸೆಂಟರ್ಗಳದಾಗ ಹೋಗಿ ಹುಡುಗರು ಓದೇ ಹೋದಾಗ ನೇಮಕಾತಿ ಆಗಲಿ. ಆ 1 to 5th ನೇಮಕಾತಿ ಆಗಿ 15-16 ವರ್ಷ ಆಯ್ತು. ಅದ್ರ ಇನ್ನೂ ಮಟ್ಟ ನೇಮಕಾತಿ ಮಾಡೋದು ನಿಮಗೆ ಗೊತ್ತಿಲ್ಲ. ಲಜ್ಜಿಗೆರ್ತಂದು ಮಾತುಗಳು ಮಾತಾಡ್ತೀರಿ ನೀವು. ಪಿ ಟೀಚರ್ ನೇಮಕಾತಿಗಳಾಗಿಲ್ಲ, ಸಂಗೀತ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಅಲ್ಲಿ ನಿಂತ್ಕೊಂಡು ವಿಜ್ಞಾನ ಗಣಿತ ಅಂತೀರಿ, ಎಲ್ಲ ಶಿಕ್ಷಕರು ಆಗಬೇಕು. ಆದ್ರೆ ಬೇರೆ ಬೇರೆ ಒಂದು ಆಯಾ ವಿಭಾಗದ ವಿಚಾರ ಮಾಡಬೇಕಲ್ಲ ಅದನ್ನ. ಯಾಕೆ ಅವನನ್ನು BPED ತೆಗೆದ್ರಿ, CPED ಯಾಕೆ ತೆಗೆದ್ರಿ? ಆಗ ಬಂದ್ ಮಾಡಬೇಕಿತ್ತು. ದುಡ್ಡು ಮಾಡ್ಕೊಂಡ್ರೆ ಅದರ ಸಂಬಂಧ ಮ್ಯಾನೇಜ್ಮೆಂಟ್ ಗೌರ್ಮೆಂಟ್ ಶೀಟ ಮ್ಯಾನೇಜ್ಮೆಂಟ್ ಶೀಟ್ ಅಂತ ಹೇಳ್ಕೊಂಡ ದುಡ್ಡು ಮಾಡಿದ್ರಿ. ನಿಮ್ಮ ಇರ್ತಾರಲ್ಲ ಮ್ಯಾನೇಜ್ಮೆಂಟ್ದವ್ರು, ಅವರು ರಾಜಕೀಯ ನಾಯಕರು ಲುಚ್ಚಾಗಳು, ಅವ್ರಿಗೆ ದುಡ್ಡು ಮಾಡಿ ಕೊಟ್ರಿ. ಏನ್ ಮಾತಾಡ್ತೀರಿ ನೀವು? ಅವನಿಗೆ ತಲೆಯಾಗ ಹುಡುಗರಿಗೆ ಸಾಲ್ಯಾಗ ಕಟಿಂಗ್ ಮಾಡ್ಕತ್ತ ಹೇಳ್ತಾರ. ಶಿಕ್ಷಣ ಸಚಿವ ಹುಚ್ಚರಗತ್ತೆ ಜೋಗಿಗತ್ತೆ, ಹಾಯ್ ರೇ ಜೋಗಿ ಜೋಗಿ ಅಂತ ಬರ್ತಾವ ಕೂದ್ಲಾ ಬಿಟ್ಕೊಂಡು. ಅವನೊಬ್ಬ ಶಿಕ್ಷಣ ಸಚಿವ. ಮಕ್ಕಳ ದಿನಾಚರಣೆ November 16 ಮಾಡ್ತಾನ ಅವನು. ಅಂತ ಶಿಕ್ಷಣ ಸಚಿವನ ಮುಂದೆ ಕೈ ಮುಗಿದು ಕೇಳ್ತಿರ್ತಿರಲ್ಲ, ಯಾಕೆ ಅಧಿಕಾರ ನಿಮ್ಮ ಕಡೆ ಇಲ್ಲ? ಹೇಳಿ ಅಖಂಡ ಕರ್ನಾಟಕದ ನೇಮಕಾತಿ ಆಗ್ಬೇಕಂತ ಹೇಳ್ಬೇಕು. 10,000 ಬೇಡರಿ, ನಿಮ್ ಕಲ್ಯಾಣ ಕರ್ನಾಟಕ 10,000. ನನಗೆ ಅಲ್ಲಿಯವ್ರ ಬಗ್ಗೆ ತಕರಾರಿಲ್ಲ, ಆಗ್ಲಿ, ಅವ್ರಿಗೂ ಕೂಡ ನ್ಯಾಯ ಸಿಗಲಿ. ಆದ್ರೆ ಅಖಂಡ ಕರ್ನಾಟಕದ ನೇಮಕಾತಿ ಆಗಲಿಲ್ಲ ಅಂದ್ರೆ ನಿಮ್ಮ ಜನರ ಮುಂದೆ ನೀವು ಆಯ್ಕೆಯಾಗಿ ಹೋಗ್ಬೇಕಲ್ಲ ಮುಂದಿನ ಸಲ ಎಲೆಕ್ಷನ್ಗೆ. ಅದಕ್ಕೆ ಅವ್ರನ್ನೆಲ್ಲ ಕುಣಿಸ್ಕೊಂಡ ಅಲ್ಲೇನೋ ಒಂದು ಮಹಾರಾಷ್ಟ್ರದಾಗ ಎಲೆಕ್ಷನ್ ನಡಕತೈತಿ, ಅಲ್ಲಿ ಹೆಂಗಾರಿ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಜಾರಿಗೆ ತರಬೇಕು, ಏನಾದ್ರು ಮಾಡಬೇಕು ತಿಳ್ಕೊಂಡು ಇಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕುಣಿಶ್ ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ ಬಿಗ್ದಿದ್ದ. ಇವನು ಯಾರೇ AICC ಅಧ್ಯಕ್ಷರು ಮಾಡ್ರು ಮರಾಯ, ಮಾತಾಡಕ್ ಬರಂಗಿಲ್ಲ, ನಡೆಯಕ್ಕೆ ಬರಂಗಿಲ್ಲ. ಇಲ್ಲಿ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ. 3 ಲಕ್ಷ ಬಡವ್ರ ಮಕ್ಕಳು ಏನು ಹೊಟ್ಟಿಗೆ ಹೇಳಿ ತಿನ್ಬೇಕೇನ್ರಿ? ಸಿಕ್ಕಾಪಟ್ಟೆ ಸಾಲ ಸೂಲ ಮಾಡಿ ಕೋಚಿಂಗ್ ಸೆಂಟರ್ ಓದಾಗದಾರ, ಇವತ್ತು ಕರೀತಾರ ನಾಳೆ ಕರೀತಾರ ತಂದ. ಇವ್ರು ಹೋಗಿ ಅಲ್ಲಿ ಕಲ್ಯಾಣ ಕರ್ನಾಟಕ 10,000 ಆಗಲಿ, ಆಮೇಲೆ ಆ ಕಡೆ ಬೇಕಾದ್ರೆ ನೀವು ನೋಡ್ಕೊಳ್ರಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ಕಡೆಯಿಂದ ಬಂದೇ ಇಲ್ಲ. ಕಲ್ಯಾಣ ಕರ್ನಾಟಕದಿಂದ ಆಟ ಕಾಂಗ್ರೆಸ್ ಪಕ್ಷ ಆಯ್ಕೆ ಆಗ್ಯದ. ಎಂತ ಮನುಷ್ಯರು ಮನುಷ್ಯರದ್ರ ದನಗಳದಿರಿ ನೀವು. ಶಿಕ್ಷಕರ ನೇಮಕಾತಿ ಆಗಬೇಕಂದ್ರೆ ಒಳ ಮೀಸಲಾತಿಯನ್ನು ಬಗೆಹರಿಸ್ರಿ. ಆ ಬ್ಯಾಕಪ್ ಸ್ಕೋರ್ಗಳು ಅದಾವಲ್ಲ, ಇನ್ನ ಗೊಂದಲದಲ್ಲಿ ಅದಾವ, ಅದ್ರ ಬಗ್ಗೆ ವಿಚಾರ ಮಾಡ್ರಿ. ಮತ್ತು ಸರ್ಕಾರಿ ಶಾಲೆಯಲ್ಲಿ ಯಾರು ಕಲ್ತಿದಾರಲ್ಲ ಮೊದಲಿಂದ 1ನೇ ತರಗತಿಯಿಂದ ಅವ್ರಿಗೆ ಸ್ವಲ್ಪ ಎಲ್ಲರೂ ಮೀಸಲಾತಿ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ರಿ. ಪ್ರೈವೇಟ್ ಸ್ಕೂಲ್ಗಳಿಗೆ ಅವ್ನು ಬೀಗ ಹಾಕ್ರಿ. ನಿಮ್ಮ ಸ್ಕೂಲ್ಗಳಿಗೆ ಮೊದಲು ಬೀಗ ಹಾಕ್ರಿ. ನಿಮ್ಮ ಏನು ಸ್ಕೂಲ್ಗಳು ಅದಾವಲ್ಲ ಅವಕ್ಕೂ ಮೊದಲು ಬೀಗ ಹಾಕ್ರಿ. ಈ ಅತಿಥಿ ಶಿಕ್ಷಕರನ್ನು ಕಾನ್ಸೆಪ್ಟನ್ನು ತೆಗೆದು ಹೋಗಿರಿ. ಇದನ್ನ ತಾನ ನೇಮಕಾತಿ ಆಗ್ತದೆ. ಯಾಕಂದ್ರೆ ನೀವು ಒಂದು ಪೇಮೆಂಟ್ನಾಗ 5-6 ಮಂದಿನ ಸಾಕಾಗದಿರಿ. ಮತ್ತು ನೀವು ಲಕ್ಷಾಂತರ ಪೇಮೆಂಟ್, ಕೋಟ್ಯಾಂತರ ರೂಪಾಯಿ ನುಂಗಿ ನೀರು ಕೊಡೋದು ಆರಾಮಾಗಿರೋದ್ರಿ. 40 ವರ್ಷ ಆಯಿತು, ನಿಮ್ಮ ಮಕ್ಕಳು ಆರಾಮಾಗಿದ್ದಾರೆ. ಇವತ್ತು ಬಂದು ಬಡವ್ರ ಬಗ್ಗೆ ಮಾತಾಡ್ತಾರೆ. ನಾಚಿಕೆ ಬರಬೇಕು ಮಲ್ಲಿಕಾರ್ಜುನ್ ಖರ್ಗೆ. ಆದ್ರೆ ಅಖಂಡ ಕರ್ನಾಟಕ ನೇಮಕಾತಿ ಆಗಬೇಕು. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.